ನಿತ್ಯ ಸ್ಕೆಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿತ್ಯಾನಂದನ ಆಶ್ರಮದಿಂದ ದಯಾನಂದ ಸ್ವಾಮೀಜಿಗಳಿಗೆ ಬಂದಿರುವಂಥ ಉತ್ತರ ಬಹಳ ಹಾಸ್ಯಾಸ್ಪದವಾಗಿದೆ ಅಂತ ಅನ್ನಿಸ್ತಾ ಇದೆ. 24 ಗಂಟೆಗಳ ಗಡುವು ಕೊಟ್ಟಿದ್ವಿ, ಏನಾಯ್ತು ಆ ವಿಚಾರ ಅಂದರೆ ಗಡುವು ಕೊಟ್ಟಿದ್ರ, ಹೌದಾ ನಮಗೆ ಗೊತ್ತೇ ಇಲ್ಲ, ನಮ್ಮ ಆಶ್ರಮದಲ್ಲಿ ಟಿ ವಿಗಳಿಲ್ಲ, ನಾವು ಟಿ ವಿನೇ ನೋಡಿಲ್ಲ ಅನ್ನುವಂಥ ಮಾತನ್ನು ನಿತ್ಯಾನಂದರು ಹೇಳಿದ್ದಾರೆ. ನನಗೆ ಈಗ ಯಾರು ನಿತ್ಯಾನಂದನ ಶಿಷ್ಯರೊಬ್ಬರು ಹೇಳಿದ್ರಂತೆ, ಆಶ್ರಮದಲ್ಲಿ ಟಿ ವಿಗಳಿಲ್ಲ, ನಾವು ಟಿ ವಿ ನೋಡಿಲ್ಲ, ಸೊ ಗಡುವಿನ ವಿಷಯ ನಮ್ಗೆ ಯಾವುದು ಗೊತ್ತಿಲ್ಲ ಅಂತ. ಈಗ ನನಗೆ ಯಾರೋ ಹೇಳ್ತಾ ಇದ್ರು, ಇವತ್ತು ಬೆಳಗ್ಗೆ ಸತ್ಸಂಗದಲ್ಲಿ ನಿತ್ಯಾನಂದ ಸುವರ್ಣ ನ್ಯೂಸನ್ನು ಹಾಡಿ ಹೊಗಳಿದ್ರು ಅನ್ನುವಂಥ ಮಾತನ್ನು. ಈ ಒಟ್ಟಾರೆ ಅಭಿಯಾನವನ್ನು ನಡೆಸಿ ಆತನ ಒಂದು ವೀರಶೈವ ಮಠವನ್ನು ಕಬಳಿಸುವಂಥ ಹುನ್ನಾರಕ್ಕೆ ತಡೆಯೊಡ್ಡಿದ್ದಕ್ಕೆ ಸುವರ್ಣ ನ್ಯೂಸನ್ನು ಬೆಳಗಿನ ಸತ್ಸಂಗದಲ್ಲಿ ನಿತ್ಯಾನಂದರು ಪೂಜೆ ಮಾಡಿದ್ರು ಅನ್ನುವಂಥ ವಿಷಯ ಗೊತ್ತಾಯಿತು ನನಗೆ. ಟಿ ವಿನೇ ನೋಡದೇ ಇದ್ದರೆ ಈ ವಿಷಯ ನಿತ್ಯಾನಂದರಿಗೆ ಹೇಗೆ ಗೊತ್ತಾಯಿತೋ ನನಗೂ ಕೂಡ ಅರ್ಥ ಆಗ್ತಿಲ್ಲ. ಅದೆಲ್ಲ ಇರಲಿ, ಒಟ್ಟಾರೆಯಾಗಿ 24 ಗಂಟೆಗಳ ಗಡುವು ಮುಗಿತಾ ಬಂದಿದೆ. ಸ್ವಾಮೀಜಿಗಳು ಹೇಳಿದ್ರು ನಿತ್ಯಾನಂದನ ಆಶ್ರಮಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ಬೇಕಾದಂಥ ಸಂದರ್ಭ ಈಗ ಬಂದಿದೆ ಅನ್ನುವಂಥ ಮಾತನ್ನು ಈಗ ವೀರಶೈವ ಮಹಾಸಭಾದ ಪರವಾಗಿ ನಾನು ನಿಮ್ಮನ್ನು ಕೇಳೋದಕ್ಕೆ ಬಯಸ್ತೀನಿ. ವಾಗೇಶ್ ಅವರೇ, ನಿಮಗೂ ಸ್ವಾಮೀಜಿಯವರಿಗೂ ಈ ವಿಷಯದಲ್ಲಿ ಏಕಮತ ಇದೆಯಾ? ಈಗ ನಾವು ಹೇಳೋದಷ್ಟೇ, ಒಂದೇ ಒಂದು ನಮ್ಮ ವೀರಶೈವ ಧರ್ಮ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಲ್ಲಿ ವಿಶ್ವಕ್ಕೆ ಶಾಂತಿ ಅಂತ ರಂಭಾಪುರಿ ಮಹಾಜಗತ್ತರು ಹೇಳಿದ್ದಾರೆ. ಬಸವಣ್ಣ ಒಂದು ಮಹಾ ಮಾತನ್ನು ಹೇಳಿದ್ದಾನೆ, ಅರಿದಡೆ ಶರಣ ಮೆರೆದಡೆ ಮಾನವ, ಅಂದರೆ ಅರ್ಧಡೆ ಒಳ್ಳೆ ಶರಣ ಆಗ್ತಾನೆ ಅಂತ. ವೀರಶೈವ ಸಂಪ್ರದಾಯ ಸತ್ಸಂಪ್ರದಾಯಗಳು ಯಾವ ರೀತಿ ಬಂದಿದೆ ಅಂದರೆ, ಇದು ಯಾವ ವ್ಯಕ್ತಿಯ, ಯಾವ ಮಠಾಧೀಶರ, ಯಾವ ಸಮಾಜದ ವೀರಶೈವ ಮಠಗಳು, ಎಲ್ಲ ವರ್ಗದ ಆಸ್ತಿ ವೀರಶೈವ ಮಠಗಳು. ನಮ್ಮ ಮಹಾಲಿಂಗೇಶ್ವರ ಮಠಕ್ಕೆ ಮುಸ್ಲಿಮೂ ಭಕ್ತ ಇದ್ದಾನೆ, ಒಕ್ಕಲಿಗೋ ಭಕ್ತ ಇದ್ದಾನೆ, ದಲಿತರು ಭಕ್ತ ಇದ್ದಾನೆ, ಎಲ್ಲ ಭಕ್ತರು, ಬ್ರಾಹ್ಮಣರು ಕೂಡ ಭಕ್ತರಿದ್ದಾರೆ. ಎಲ್ಲ ಭಕ್ತರು ಕೂಡ ಅಲ್ಲಿ ಇವಾಗ ಆತಂಕಗೊಂಡಿದ್ದಾರೆ. ಏನು ಆತಂಕಗೊಂಡಿದ್ದಾರೆ? ವೀರಶೈವ ಮಠ ಒಂದೇ ಅಲ್ಲ, ವೀರಶೈವ್ರಿಗೆ ಮಾತ್ರ ಅಲ್ಲ, ಅದು ಇಡೀ ಮಾನವ ಕುಲಕ್ಕೆ ಸೇರಿದಂಥ ವೀರಶೈವ ಮಠಕ್ಕೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು, ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಇದನ್ನು ಚಿಂತನೆ ನಡೆಸ್ತಾ ಇದೆ. ನಮ್ಮ ನಾಡಿನ ಪ್ರಮುಖ ಮಠಗಳಲ್ಲಿ ಸುತ್ತೂರು, ಸಿದ್ಧಗಂಗೆ, ಡಂಬಳ, ಸಿರಿಗೆರೆ ಮತ್ತು ಅನೇಕ ಉತ್ತರ ಕರ್ನಾಟಕದ ನಾಗನೂರು ಮಠ ಇರ್ಬೋದು, ಬಾಲ್ಕಿ ಪಟ್ಟದ ದೇವರು ಇರ್ಬೋದು, ಅನೇಕ ಮಠಗಳು, ಮತ್ತು ಶಿವಶರಣರು ಇರ್ಬೋದು, ಸಣ್ಣ ಮಠ ಇರ್ಬೋದು, ದೊಡ್ಡ ಮಠ ಇರ್ಬೋದು, ಎಲ್ಲರೂ ಕೂಡ ಸೇರಿ ಒಂದು ಇತ್ಯರ್ಥಕ್ಕೆ ಬರ್ತೀವಿ. ಈಗ ಆಲ್ರೆಡಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಶಿವಶಂಕರಪ್ಪನವರು, ತಿಪ್ಪಣ್ಣವರು, ರಾಜಕೀಯ ಮುಖಂಡರಾದಂಥ ನಮ್ಮ ವೀರಣ್ಣ ಮತ್ತಿಕಟ್ಟಿಯವರು ಮತ್ತು ಪ್ರಭಾಕರ್ ಕೋರೆಯವರು ಮತ್ತು ವೀರಣ್ಣ ಚರಂತಿಮಠವರು, ಎಂ.ಇ. ರಾಜಶೇಖರನವರು, ನಮ್ಮ ವಿ.ಎಸ್. ಮಳಿಮಠವರು, ಇನ್ನೂ ಅನೇಕ ಹೆಸರು ಬಿಟ್ಟಿದ್ದಾರೆ, ಎಲ್ಲ ಅನೇಕ, ಮತ್ತು ನಮ್ಮ ಸಮಾಜ ಜೊತೆಗೆ ಇತರ ಸಮಾಜದವ್ರೂ ಕೂಡ, ಯಾಕೆಂದರೆ ನಾವು 3 ಕೋಟಿ ಮೇಲ್ಪಟ್ಟು ವೀರಶೈವರಿಂದ ಒಂದು ಕೈಯಿಂದ ಆಗೋದಿಲ್ಲ, ಇಡೀ ಕರ್ನಾಟಕದ ಜನತೆಗೆ ನಾನು ಈ ಮೂಲಕ ವಿನಂತಿ ಮಾಡ್ತೀವಿ. ನಾವು ಇದರ ಚರ್ಚೆ ಸಂಬಂಧವಾಗಿ 15ನೇ ತಾರೀಕು ನಾವು ಕರ್ನಾಟಕ ರಾಜ್ಯದ ತಾಲೂಕು, ಗ್ರಾಮ ಘಟಕ ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರುಗಳನ್ನ ಬಹುದೊಡ್ಡ ಮೀಟಿಂಗ್ನಲ್ಲಿ ಇಟ್ಟಿದ್ದೀವಿ ಇದಕ್ಕೋಸ್ಕರ. ಮತ್ತು ಇನ್ನೂ ಅನೇಕ ವೀರಶೈವ ಸಮಾಜದ ಒಂದು ಚರ್ಚೆಗೋಸ್ಕರ ಇಟ್ಟಿದ್ದೀವಿ. ಆ ಚರ್ಚೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಭೀಮಣ್ಣ ಖಂಡ್ರೆಯವರು ಕೂಡ ಇರ್ತಾರೆ. ಅದು ಕೆಲವಾದಂಥ ಇಂಪಾರ್ಟೆಂಟು ನಮ್ಮ ಏನಿದೆಯಲ್ಲ ಮಠಾಧೀಶರು ಕೂಡ ನಮ್ಮಲ್ಲಿ ಬರ್ತಾರೆ. ನಮ್ಮ ವೀರಶೈವ ಮಹಾಸಭೆ ಎಲ್ಲ ಮಠಾಧೀಶರು ಒಳಗೊಂಡ ಎಲ್ಲ ಮಠಾಧೀಶರ ಆಶೀರ್ವಾದದಿಂದ ನಮ್ಮ ವೀರಶೈವ ಮಹಾಸಭೆ ನಡೀತದೆ. ಈ ವೀರಶೈವ ಮಹಾಸಭೆ ಏನಿದೆ ಅಂದರೆ, ಯಾವುದೇ ಮಠಗಳಿಗೆ ಈ ರೀತಿ ಅನ್ಯಾಯ ಆದಾಗ ನಮ್ಮ ವೀರಶೈವ ಮಠಾಧೀಶ್ವರರಿಗೆ ಇಂಥ ದರಿದ್ರದವನ್ನ ಕರ್ಕೊಂಬಂದು ಯಾವುದೋ ಅವಶ್ಯಕತೆ ಇಲ್ಲ. ಇವನು ಒಬ್ಬ ಕಪಟ ಸನ್ಯಾಸಿ ಅಂತ. ಈಗ ಆಲ್ರೆಡಿ ನಮ್ಮ ಮಹಾಲಿಂಗೇಶ್ವರ ಮಠ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ನಾನೇನು ಬರ್ಕೊಟ್ಟಿಲ್ಲ ಅಂತ. ಇವನೊಬ್ಬ ಫ್ಯಾಬ್ರಿಕೇಟೆಡ್, ಇದು ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲ ಯೋಚನೆ ಮಾಡ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡಿಂದ ಬಂದು ಮತ್ತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿ ಎಲ್ಲ ನಾವು ಗಡುವು ಕೊಟ್ಟರು ಅಲ್ಲ, ಇನ್ನು 10 ದಿನ ನಾವು 100 ಜನ ಕೂಗಾಡಿದ್ರು ಇಲ್ಲ, ರಸ್ತೆಯಲ್ಲಿ ಬಿದ್ದು ಹೋದ್ರೂ ಇಲ್ಲ, ಕಿವಿ ಕೇಳಿಸಲ್ಲ ಅಂತ. ಅವ್ನು ಕನ್ನಡದವನಲ್ಲ ಸ್ವಾಮಿ, ಕನ್ನಡ ಅರ್ಥ ಆದರೆ ತಾನೇ ಅವನಿಗೆ. ಕರ್ನಾಟಕದಲ್ಲಿ ಇರೋದವನು ಕನ್ನಡದವನೇ ಅಲ್ವಲ್ಲ ಅವನು. ಕರ್ನಾಟಕದ ಸಂಘಟನೆಗಳಲ್ಲಿ ಹೇಳ್ತಾ ಇದ್ದೀನಿ, ಇಂಥ ವ್ಯಕ್ತಿ ಕನ್ನಡ ನಾಡು ನುಡಿಗೆ ಜಲಕ್ಕೆ ಅಪಮಾನ ಮಾಡ್ತಿದ್ದಾಗ ಇದು ಒಂದು ವೀರಶೈವ ಮಠ ಅಲ್ಲ. ಇದು ವೀರಶೈವ ಮಠ ಯಾರು? ವೀರಶೈವರು ಯಾರು? ಎಲ್ಲ ಸಮಾಜದ ಒಳಗೊಂಡಂತೆ ವೀರಶೈವ ಸಮಾಜಕ್ಕೆ ಇದು ನಿಮ್ಮ ಆಸ್ತಿ. ವೀರಶೈವ ಮಠ ಸರ್ವಜನ ಭಕ್ತರ ಮತ್ತು ಎಲ್ಲ ಸಮಾಜ ವರ್ಗದ ಮಠ. ಇದು ಆಗಿರೋದು ವೀರಶೈವರು ಒಬ್ಬರಿಗೆ ಅಲ್ಲ. ವೀರಶೈವ ತಮ್ಮ ಕೃಷ್ಣಮೂರ್ತಿಯವರು ಒಂದು ಮಾತಾಡಿದ್ರು, ಅವರ ಮಗ ಹೋಗಿರೋದಕ್ಕೆ ತುಂಬ ನೋವಾಗಿದೆ ಗಂಡಸ್ತನದ್ದು. ವೀರಶೈವರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವರು. ಆದರೆ ನಾವೇನಪ್ಪ ವೀರಶೈವರು ಹೃದಯವಂತರು,
ತಪ್ಪನ್ನು ಮಾಡಿದ್ದವನಿಗೂ ಕೂಡ ಪ್ರಾಮಾಣಿಕವಾಗಿ ನೋಡ್ತಕ್ಕಂಥದ್ದು ಒಂದು ಬಸವಾದಿ ಶರಣರ ತತ್ವದಲ್ಲಿ ಹೇಳುತ್ತೆ. ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಅದು ಪ್ರಾಮಾಣಿಕರಿಸಬೇಕು ಅಂತ. ನಿತ್ಯಾನಂದನಿಗೆ ಒಂದು ಮಾತು ಹೇಳ್ತೀನಿ, ನಮ್ಮ ಸ್ವಾಮೀಜಿಯವರು ಬರ್ಕೊಟ್ಟಿದ್ದಂಥ ಯಾವುದೇ ಆದಂಥ ಲಿಖಿತ ದಾಖಲೆಗಳು, ಫ್ಯಾಬ್ರಿಕೇಟ್ ಇರಬಾರ್ದು, ಲಿಖಿತ ದಾಖಲೆ ಸಮೇತ, ಸಾಕ್ಷಿ ಸಮೇತ ನೀನೇನಾದರೂ ಈ ಕ್ಷಣದಲ್ಲ ಇವತ್ತು ಕೊಡ್ತೀವಿ, ಇನ್ನು 15ನೇ ತಾರೀಕು ಒಳಗಡೆ ನೀನೇನಾದರೂ ಲಿಖಿತ ಮೂಲಕದಲ್ಲಿ ನಮ್ಗೆ ತೋರಿಸಿದ್ದೆ ಆದಲ್ಲಿ ನಮ್ಮ ಮಠಾಧೀಶರು ಆ ಥರ ಏನಾರು ಹೇಳಿದರೆ ನಾವು ಅದಕ್ಕೆ ಸತ್ಯಾಂಶನ ಪತ್ತೆ ಹಿಡಿತೀವಿ. ನೀನು ಸುಳ್ಳು ಹೇಳ್ತಾ ಇದ್ದೀಯ ಆಲ್ರೆಡಿ, ಈ ಸುಳ್ಳಿಗೆ ಬೆಲೆ ಇಲ್ಲ. ವೀರಶೈವ ಸಮಾಜನ ಗಂಡಿಸ್ತಾನ ಅಂದರು. ವೀರಶೈವ ಅನುದೇವ ಹೊರಾಂಗಣದಲ್ಲಿ ತಾವು ನೋಡಬೇಕು. ಅಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮ ಕುಮಾರಸ್ವಾಮಿ ಅವರು ಅಲ್ಲಿ ನಮ್ಮ ಬಸವಣ್ಣವ್ರ ಬಗ್ಗೆ ಅನುದೇವ ಹೊರಾಂಗಣದಲ್ಲಿ ತಪ್ಪನ್ನು ಬರೆದಿದ್ರು. ನಾವು ಒಂದು ಕೇಳ್ಕೊಂಡಾಗ ವಿಧಾನಸಭಾ ಮುತ್ತಿಗೆ ಕರೆ ಕೊಟ್ಟಿದ್ದೋ, ಮುತ್ತಿಗೆಯಲ್ಲಿ ವೀರಶೈವರು ಸೇರಿಬಿಟ್ರೆ ಇದಾಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿ ಅದು ವೀರಶೈವ ಧರ್ಮಕ್ಕೆ ಒಟ್ಟಾರೆಯಾಗಿ ನೀವು ಗಡುವನ್ನು ವಿಸ್ತರಿಸ್ತಾ ಅದನ್ನ ಮಾಡಿದ್ರು. ಇವತ್ತೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇದೇನಂದ್ರೆ ಇದು ಎಲ್ಲರ ನಮ್ಮ ಮಠಾಧೀಶ್ವರರ ಎಲ್ಲ ಸಮಾಜ ಸಂಘಟನೆ ಕೂತ್ಕೊಂಡು ವ್ಯವಸ್ಥೆ ಬರ್ತೀವಿ. ಇದಕ್ಕೆ ಗಡುವನ್ನು ವಿಸ್ತರಿಸಿದಂಗ ಇದು ಗಡುವು ನಾನು ಹೇಳ್ತಾ ಇರೋದಿಷ್ಟೇನೆ. ಮತ್ತೆ ನಾವು ಗಡುವು 24 ಗಂಟೆ ಗಡುವು ಕೊಟ್ಟಾಗ ಹೋಗಿದೆ, ಅವನಿಗೆ ಮುಗಿದೋಗಿದೆ ಗಡುವು. ಸ್ವಾಮೀಜಿ ಇದೇನಂದ್ರೆ ಇರ್ಲಿ, ನಾವು ಜನ ಸೇರಿಸೋದಲ್ಲ ಸತ್ಯ. ನೋಡಿ, ಈಗ ಸುವರ್ಣ ಮಾಧ್ಯಮಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಈಗ ಈ ಸುವರ್ಣ ಮಾಧ್ಯಮದ ಮೂಲಕನೇ ರಾಜ್ಯದ ಎಲ್ಲ ಲಿಂಗಾಯತ ಧರ್ಮಾನುಯಾಯಿಗಳಿಗೆ, ಕನ್ನಡಿಗರಿಗೆ, ಕನ್ನಡ ನಾಡಿನ ಸರ್ವ ನಾಗರಿಕರಿಗೆ ನಾನು ಪುನಃ ಮನವಿ ಮಾಡ್ಕೊಳ್ತೇನೆ. ತಮ್ಮನ್ನು ಸಾಕ್ಷಿಯಾಗಿಟ್ಟುಕೊಂಡು 24 ಗಂಟೆಗಳ ಗಡುವನ್ನು ಕೊಟ್ಟದ್ದು ನೀವೆಲ್ಲ ಗಮನಿಸಿದ್ದೀರಾ. 24 ಗಂಟೆ ಗಡುವು ಕೊಟ್ಟ ನಂತರವೂ ಕೂಡ ಅತ್ಯಂತ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಗಳು ಇಡೀ ರಾಜ್ಯದಲ್ಲಿ ನಡೀತಾ ಇದ್ರೂ ಕೂಡ ತನಗೇನೂ ಸಂಬಂಧವೇ ಇಲ್ಲದ ಹಾಗೆ ವರ್ತಿಸ್ತಾ ಇರ್ತಕ್ಕಂಥ ನಿತ್ಯಾನಂದನಿಗೆ 15ನೇ ತಾರೀಕಿಗೆ ಗಡುವು ಕೊಟ್ಟರು ಅಷ್ಟೇ, 2 ತಿಂಗಳು ಗಡುವು ಕೊಟ್ಟರು ಅಷ್ಟೇ, ಏನೂ ಆಗೋದಿಲ್ಲ. ಈ ಗಡುವಿನ ಅವಧಿ ಮುಗಿದೋಗಿದೆ. ಈಗ ಇರೋದು ಆ ಯಪ್ಪನಿಗೆ ಅವನು ಸ್ಪಷ್ಟೀಕರಣ ಕೊಡಲಿಲ್ಲ, ಇನ್ನು ನಾನು ಗಡುವು ಕೊಡೋದಿಲ್ಲ. ನಿನ್ನ ಹತ್ರ ವಿಡಿಯೋ ಆಡಿಯೋ ಡಾಕ್ಯುಮೆಂಟ್ ಇದ್ದರೆ ಇಮಿಡಿಯೇಟ್ಲಿ ಲೋಕಲ್ ಪ್ರೆಸ್ TV ಚಾನಲ್ ಇದೆ, ಇಮಿಡಿಯೇಟ್ ರಿಲೀಸ್ ಮಾಡು. ಇಲ್ಲ ಅಂದರೆ ಅದಕ್ಕಿರ್ತಕ್ಕಂಥ ಹೋರಾಟ, ನೀವು ಸುಳ್ಳನ್ನು ಹೇಳಿ ಸಮಾಜಕ್ಕೆ ಶಾಂತಿ ಭಂಗವನ್ನುಂಟು ಮಾಡಿರೋದ್ರಿಂದ ನಾವು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ಸಾಂಕೇತಿಕವಾಗಿ ಎಲ್ಲರೂ ಬಂದರೆ ಸಂತೋಷ, ಯಾರು ಬರದೇ ಇದ್ರು ನಾನು ಮಾತ್ರ ಬಿಡದಿ ಮಠದ ಮುಂಭಾಗ ಹೋಗಿ ಆಮರಣ ಉಪವಾಸ ಕೊಡಬೇಕಾಗುತ್ತೆ, ಇಲ್ಲ ಸತ್ಯಾಗ್ರಹ ಕೊಡಬೇಕಾಗುತ್ತೆ. ಅದಕ್ಕೆ ನಾನು ಸಿದ್ಧ. ನಾನು ಒಂದು ವಿಚಾರ ಕೊಡ್ತೀನಿ, ದಯವಿಟ್ಟು ಹೇಳ್ಬಿಡ್ತೀನಿ. ಒಂದು ನಿಮಿಷ ನನಗೊಂದು ಸಂಶಯ ಬರ್ತದೆ, ಯಾರು ಬರಲಿ ಬಿಡ್ಲಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಯಾಕೆ ನಿಮಗೆ? ಯಾರು ಬರಲಿ ಬಿಡ್ಲಿ ಅಲ್ಲ, ಯಾವುದೇ ಧರ್ಮಕ್ಕೆ ಅನ್ಯಾಯ ಆದ್ರೂ ಕೂಡ ಯಾವುದೇ ಮಠ ನಾವು ಆಕ್ರಮಣ ಮಾಡಿದ್ರೆ ಕರ್ನಾಟಕದಲ್ಲಿ ನಾವು ಇದ್ದೀವಿ, ನಾವು ಹೋರಾಟ ಮಾಡಕ್ ಸಿದ್ಧ ಇದ್ದೀವಿ. ಈ ಥರ ಒಂದು ಸ್ಕೆಚ್ಚನ್ನು ವೀರಶೈವ ಮಠದನ್ನು ಕೆರಳಿಸಿದ್ದಾನೆ. ವೀರಶೈವರಿಗೆ ಮಾಡೋದಂಥ ಅಪಮಾನ ನಮ್ಮ ವೀರಶೈವರಿಗೆ ಒಬ್ಬರೇ ಅಲ್ಲ, ಎಲ್ಲ ಮಾನವ ಧರ್ಮವನ್ನು ಎತ್ತಿ ಇಡ್ತಕ್ಕಂಥ ಸರ್ವಧರ್ಮದ ಕರ್ನಾಟಕದ ಒಂದು ಮಾಡಿದಂಥ ಅಪಮಾನ, ಅವನು ಕನ್ನಡಿಗರಿಗೆ ಮಾಡಿದಂಥ ಅಪಮಾನ, ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದನಲ್ಲ ಹಳೆ ಮೈಸೂರು ಮಾಡಿದ ಅಪಮಾನ ಇದು. ವಾಗೀಶವ್ರೆ, ನಾನು ಪುನಃ ಹೇಳ್ತೇನೆ. ಈಗ ನೀವು ಒಬ್ಬರೇ ಅಲ್ಲ, ಸ್ವಾಮೀಜಿಗಳು ಒಂದು 50 ಜನ ಸ್ವಾಮೀಜಿಗಳ ಜೊತೆ ಸಾವಿರಾರು ಯಾರು ಬರ್ದೇ ಇರ್ಲಿ, ಆರಾಧ್ಯ ಅವ್ರು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ವಾಮೀಜಿಗಳ ಬಾಯಿಂದ ಒಂದು ಮಾತು ಬಂತಲ್ಲ, ಒಂದ್ ನಿಮಿಷ, ಅವ್ರಿಗೇನೋ ಸ್ವಲ್ಪ ಅಂದ್ರೆ ಅಪನಂಬಿಕೆಗಳು ಇರಬಹುದು. ಯಾರು 15 ಅಂದ್ರು, 15 ಅವ್ರ ಕೈ ಅವಶ್ಯಕತೆ ಇಲ್ಲ. ಈಗ ನೋಡಿ, 15 ಬೇಡ. ನನ್ನ ಮಗ ಒಬ್ಬ ಸತ್ಯಾಗ್ರಹ ಕೂತ್ಕೊಳ್ತೀನಿ. 12ನೇ ತಾರೀಕು ಒಂದ್ ನಿಮಿಷ, ಶಿವರಾತ್ರಿ ಮುಗೀತು. ಶಿವರಾತ್ರಿ ಡಿಸ್ಟರ್ಬ್ ಮಾಡೋದಿಲ್ಲ. 11ನೇ ತಾರೀಕಲ್ಲಿ ಇದಾಗ್ತದೆ, ಎಲ್ಲ ಸುಸ್ತಾಗಿರ್ತಾರೆ. 12ನೇ ತಾರೀಕು ಬಿಡದಿ ಮಠದ ಮುಂಭಾಗದಲ್ಲಿ ನಾನು ಸತ್ಯಾಗ್ರಹ ಕೂತ್ಕೊಳ್ತೀನಿ. ನೀನು ನಮ್ಮ ಮಠಕ್ಕೆ ಸ್ಪಷ್ಟೀಕರಣ ಆಗಿರ್ತೀಯ, ವಿಡಿಯೋ ಆಡಿಯೋ ಕೊಡ್ತೀಯೋ ಕೊಡು. ಕೊಡ್ಲಿಲ್ಲ ಅಂದ್ರೆ ನೀನು ಮಾಡಿದಂಥ ತಪ್ಪಿಗೆ ಇಡೀ ದೇಶಕ್ಕೆ ಏನು ಉತ್ತರ ಕೊಡಬೇಕು, ಏನು ಶಿಕ್ಷೆ ಅನುಭವಿಸಬೇಕು ನೀನೇ ಹೇಳು, ಇಲ್ಲ ಸರ್ಕಾರ ಈ ಬಗ್ಗೆ ಕ್ರಮ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನಾನು ಮಠದ ಮುಂದೆ ಹೋಗಿ ಕೂತ್ಕೊಳ್ಳೋದು ಅನಿವಾರ್ಯ. ಈಗ ನೋಡಿ, 12ನೇ ತಾರೀಕಿಗೆ ಉಪವಾಸ ಕೂತ್ಕೊಳ್ತೀನಿ ಅನ್ನುವಂಥ ಮಾತು. ಈಗ ಏನು ದಯಾನಂದ ಶ್ರೀಗಳು ಏನ್ ಹೇಳಿದ್ದಾರೆ, 12ನೇ ತಾರೀಕು ನಾನು ನಿತ್ಯಾನಂದನ ಆಶ್ರಮದ ಮುಂದೆ ನಾನು ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಪೂರಕವಾಗಿ ಇಡೀ ವೀರಶೈವ ಮಹಾಸಭಾದ ಪರವಾಗಿ ನಾವೆಲ್ಲ ಜೊತೆಯಾಗಿರ್ತೀವಿ. ನೀವೇನು ಒಬ್ಬರೇ ಸ್ವಾಮೀಜಿ ಹೋಗೋ ಅವಶ್ಯಕತೆ ಇಲ್ಲ, ಸಾವಿರಾರು ಜನ ಎಲ್ಲ ಸೇರ್ಸೋಣ. ಒಬ್ಬರೇ ಹೋಗೋದ್ರ ಪ್ರಯೋಜನ ಏನಾಗುತ್ತೆ? ನಿಮ್ಗೊಂದು ವಿನಂತಿ ಮಾಡ್ತೀನಿ, ನಮ್ಮದು ವಿನಂತಿ. ನಾವು ಮತ್ತು ಎಲ್ಲ ಹಿರಿಯರ ಮಠ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪೂಜ್ಯ ಭಾವನೆಯಿಂದ ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಮಠಾಧೀಶ್ವರನ್ನು ಮಾರ್ಗದರ್ಶನ ಪಡೆಯೋಣ, ಒಂದು ಶಕ್ತಿಯಾಗಿ ಹೊರಡೋಣ.
ನಾವು ಹೇಳ್ತೀವಿ ಕೈ ಜೋಡಿಸೋರು ಚಪ್ಪಾಳೆ ಮತ್ತು ಇತರ ಸಮಾಜ ಪೇಜಾವರ ಮಠ ಸ್ವಾಮೀಜಿಯವ್ರಿಗೂ ನಾವು ಕೇಳ್ತೀವಿ, ಒಕ್ಕಲಿಗ ಸಮಾಜದವ್ರನ್ನೂ ಕೇಳ್ತೀವಿ, ಕನಕ ಪೀಠದವ್ರನ್ನೂ ಕೇಳ್ತೀವಿ, ದಲಿತ ಪೀಠದವ್ರನ್ನೂ ಕೇಳ್ತೀವಿ. ಇದು ಮಠ ಅಂದ್ರೆ ಎಲ್ಲಾ ಮಠನೂ ಒಂದೇನೆ, ಎಲ್ಲಾ ಜಾತಿಯ ಮಠಗಳು ಮಠಗಳೇ. ನಾಳೆ ಪಟ್ನಾಯಕನಹಳ್ಳಿ ಮಠ ನುಗ್ಬೋದು, ಇನ್ನೊಂದು ಮಠ ಸಿಗ್ಬೋದು. ಬಯಸ್ತೀನಿ ದಯವಿಟ್ಟು ರಾಜ್ಯದ ಜನತೆಗೆ ಮತ್ತೊಂದು ಆಘಾತಕರ ಸುದ್ದಿ ನನಗೆ ತಿಳಿದು ಬಂದಿದೆ, ಅಧಿಕೃತವಾಗಿ ಆಗ್ತಾ ಇಲ್ಲ, ಅದು ಬಂದಿರೋದು. ನಮ್ಮ ಸ್ವಾಮಿಗಳು ಹೋಗಿ ನಾನು ಈ ಮಠಕ್ಕೆ ತುಂಬ ಖರ್ಚು ಮಾಡಿದ್ದೀನಿ, ಕೋರ್ಟಲ್ಲೆಲ್ಲ ಓಡಾಡಿದ್ದೀನಿ, ತುಂಬ ದುಡ್ಡು ಸಾಲಾಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ದಯವಿಟ್ಟು ನೀವು ಈ ಮಠವನ್ನು ತೊಗೊಂಡ್ಬಿಟ್ಟು ನನ್ನ ಋಣಮುಕ್ತನ ಮಾಡಿ ಸಾಲ ತೀರಿಸಿ ನನಗೆ ಒಂದಷ್ಟು ದುಡ್ಡು ಬೇಕಾಗಿದೆ, ದುಡ್ಡು ಕೊಡಿ ಅಂತ ಕೇಳಿದ್ರು ಅಂತಕ್ಕಂಥ ಮಾತುಗಳನ್ನು ಅವರು ಅಪರೋಕ್ಷವಾಗಿ ಈಗ ಪ್ರಾರಂಭ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಸೊ ಇದು ಬಹಳ ಗಂಭೀರವಾದಂಥ ವಿಚಾರ. ನಮ್ಮ ಲಿಂಗಾಯತ ಸಮಾಜ ಬಡ ಸಮಾಜ ಅಲ್ಲ. ಒಂದು ನಿಮಿಷ, ವೀರಶೈವ ಸಮಾಜ, ಲಿಂಗಾಯತ ಧರ್ಮೀಯ ಸಮಾಜ ಇವತ್ತು ಬಡ ಸಮಾಜ ಅಲ್ಲ. ಇದು ಸಾಕು ಶ್ರೀಮಂತ ಇದ್ದೇ ಇದೆ, ಬಡತನ ಅಂತ ಏನಿಲ್ಲ. ಒಂದು ಮಠದ ಕೇಸ್ ಆಗಿದ್ರೆ ಅದರ ಸಾಲ ತೀರಿಸಲಾರದಷ್ಟು ಬಡವರಿಲ್ಲ. ನಮ್ಮ ಗುರು ಕೊಟ್ಟ ಜಂಗಮ ಜೋಳಿಗೆ ಇದೆ ನಮಗೆ. ಇವತ್ತು ನಾವು ಮಠಗಳನ್ನು ಕಟ್ಟಿದೀವಲ್ಲ, ಯಾವ ದುಡ್ಡಿನ ಮೇಲೆ ಕಟ್ಟಿದೀವಿ? ನಿತ್ಯಾನಂದ ಕೊಟ್ಟು ದುಡ್ಡು ತಗೊಂಡು ಕಟ್ಟಿದೀವ? ಇವತ್ತು ಸಿದ್ಧಗಂಗಾ ಮಠ 10,000 ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮಾಡ್ತಾ ಇದೆಯಲ್ಲ, ಯಾವುದರ ಮೇಲೆ? ಜೋಳಿಗೆ ಮೇಲೆ ಅಲ್ವಾ? ಗುರು ಕೊಟ್ಟ ಜೋಳಿಗೆ ಮೇಲೆ ನಾವು ಮಠಗಳನ್ನು ಕಟ್ಟಿದ್ದೇವೆ, ಸಮಾಜವನ್ನು ನಿರ್ಮಾಣ ಮಾಡಿದ್ದೇವೆ, ಕೋಟಿ ಕೋಟಿ ಜನಗಳಿಗೆ ಇವತ್ತು ವಿದ್ಯಾವಂತರು ಮಾಡಿದೆ ಈ ನಾಡು. ಅಂಥದ್ರಲ್ಲಿ ಆ ಒಂದು ಮಠಕ್ಕೆ ಇವತ್ತು ನಮ್ಮ ಸ್ವಾಮಿಗಳು ಸಾಲ ಆಗೋಗಿದೆ, ತೀರ್ಸಕ್ಕಾಗಲ್ಲ, ಅದಕ್ಕೆ ನಾನು ದುಡ್ಡು ಕೊಡು ಅಂತ ಕೇಳಿದ್ರು ಅನ್ನೋ ಮಾತುಗಳನ್ನು ಕೂಡ ಅವ್ರು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಅವ್ರ ಕಡೆ ಇನ್ನೂ ಅಧಿಕೃತವಾಗಿದೆ. ನಾನು ಹೇಳೋದು ನಿತ್ಯಾನಂದನ ಕಡೆಯಿಂದ ಬರ್ತಾ ಇರುವಂತಹ ಮಾತುಗಳು. ಆ ಕಾರಣಕ್ಕೆ ನಿತ್ಯಾನಂದನ ಶಿಷ್ಯರ ಕಡೆಯಿಂದ ಬಂದಂತ ಮಾತುಗಳು ಈಗ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಆದ್ರೆ ಏನೇ ಹೇಳಿದಾರೋ ಅದು ಇನ್ನೂ ನನಗೆ ನಿಗೂಢವಾಗಿದೆ. ಯಾಕಂದ್ರೆ ಲೀಗಲಿ ಒಂದ್ ಕಡೆ ಹೇಳ್ತಾರೆ ದುಡ್ಡು ಕೇಳಿದ್ದಾರೆ ಅಂತಾರೆ. ಈಗಾಗಲೇ 1 ತಿಂಗಳ ಅವಧಿಯಲ್ಲಿ ಏನೇನು ಅನಾಹುತ ಆಗಿದೆ ನಮ್ಗೆ ಗೊತ್ತಿಲ್ಲ. ನಾಳೆ ನೀವು ಇಲ್ಲಿ ಬಡ್ದಾ ಇರ್ತೀವಿ, ಅವ್ರು ಕೋರ್ಟ್ಗೆ ಹೋಗಿ ಮತ್ತೇನೋ ತಗೊಂಡು ಬಂದ್ರೆ ನಾವೇನ್ ಮಾಡೋಣ? ಅದಕ್ಕೆ ತಡ ಮಾಡೋ ಪ್ರಶ್ನೆ ಇಲ್ಲ. ಸೊ ದಿಟ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್, ಸೆನ್ಸಿಟಿವ್ ಮ್ಯಾಟರ್. ಪ್ಲಸ್ ನನಗೆ ಅಲ್ಲಿ ಉತ್ತರ ಕರ್ನಾಟಕದ ಚಿಂತೆ ಆಗಿದೆ. ಇವತ್ತು ಉತ್ತರ ಕರ್ನಾಟಕ ಅಂತ ಹೇಳಿ ಸಮಗ್ರ ಕರ್ನಾಟಕಕ್ಕೆ ಅಂತ ಹೇಳಿ ಉತ್ತರ ಕರ್ನಾಟಕ ನಮ್ದೇ, ಹಳೆ ಮೈಸೂರು ನಮ್ದೇ, ಸಮಗ್ರ ಕರ್ನಾಟಕ ಅಂತ ಹೇಳಿ ನೀವು ಅಖಿಲ ಕರ್ನಾಟಕ ಅಂತ ಹೇಳಿ ಆಮೇಲೆ ಅಖಿಲ ಭಾರತ ಅಂದ್ರೆ ಸಮಸ್ತ ವೀರಶೈವರಿಗೆ, ಸಮಸ್ತ ಭಾರತ ದೇಶಕ್ಕಾದಂತ ಒಬ್ಬ ಮಠಕ್ಕೆ ಒಬ್ಬ ಸಂಪ್ರದಾಯ ಇಲ್ಲದಂತ ವೀರಶೈವ ಸಮಾಜ ಕಾಶಿನಲ್ಲಿದೆ, ತಮಿಳುನಾಡಲ್ಲಿದೆ, ಆಂಧ್ರದಲ್ಲಿದೆ, ವಾರಣಾಸಿನಲ್ಲಿದೆ, ಕೇದಾರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಲಿಂಗಾಯತ ಧರ್ಮಾನುಯಾಯಿಗಳು, ವೀರಶೈವ ಧರ್ಮಾನುಯಾಯಿಗಳು ಭಾರತದ ಬಹಳಷ್ಟು ರಾಜ್ಯಗಳಲ್ಲಿದ್ದಾರೆ. ಹಾಗಾಗಿ ಇದು ಕೇವಲ ಈ ಹೋರಾಟ ಕರ್ನಾಟಕಕ್ಕೆ ಸೀಮಿತ ಆಗೋದಿಲ್ಲ, ಇಡೀ ಭಾರತ ದೇಶ. ಇನ್ನೊಂದು ಮಾತಾಡ್ತೀನಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ನೆನಪು ಮಾಡಿದ್ರೆ. ಈಗ ನಾನೇ ಸ್ವತಃ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಚಾಲಕನಾಗಿದ್ದಾಗ, ಮಗ್ದೂಮ್ ಅಧ್ಯಕ್ಷರು ನಾನೇ ಸಂಚಾಲಕನಾಗಿದ್ದಾಗ, ಇಡೀ ಭಾರತವನ್ನು ಅಡ್ಡಾಡಿದ ಸಂಘಟನೆ ಮಾಡಿದಾಗ ನಮ್ಗೆ ಅನುಭವ ಆಗಿದೆ. ಇವತ್ತು ಈ ದೇಶದಲ್ಲಿ ಯಾವುದೇ ವಿಷಯ ಬಂದಾಗ ಲಿಂಗಾಯತ ಸಮಾಜ ಪ್ರಸಂಗ ಬಂದ್ರೆ ಎಂತ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಅನ್ನೋದು ತೋರಿಸ್ಕೊಟ್ಟಿದ್ದೀವಿ ನಾವು. ಹವನೂರು ವರದಿಯಲ್ಲಿ ಟಿ ವೆಂಕಟಸ್ವಾಮಿ ಆಗೋದ ವಿಷಯದಲ್ಲಿ ಈತ ಏನು ಗೊಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಅಂತ ನಾವು ವಿಚಾರ ಮಾಡಿ ಇವನು ಯಾವ ದೊಡ್ಡ ಮನುಷ್ಯ ಅಂತ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾವು ಅನ್ಕೊಂಡಿದ್ರೆ, ಇವತ್ತು ಹೇಳಿದ ನ್ಯೂಸ್, ನನ್ನ ಜೊತೆ ಫೋನ್ನಲ್ಲಿ ಹೇಳಿದ ಮಾತು ನಾನು ತುಂಬ ಇಡೀ ಲಿಂಗಾಯತ ಸಮಾಜಕ್ಕೆ ಒಂದು ಗರ ಬಡ್ದಂಗೆ ಆಗಿದೆ. ಅರ್ಥ ಆಗ್ತಾ ಇಲ್ವಾ? ನಾನು ಉತ್ತರ ಕರ್ನಾಟಕ ಮಹಾಲಿಂಗಪುರ ಮಠದಲ್ಲಿ ಬೆಂಕಿ ಹಚ್ಕೊಂಡಿದ್ದೀರಿ. ನಮ್ಮ ಸ್ವಾಮಿಗಳು ಒಳ ಕೂಡ ಹಾಕಿದ್ದಾರೆ, ಬೀಗ ಹಾಕಿದೆ, ಯಾರು ನೋಡಂಗಿಲ್ಲ ಬರೋಂಗಿಲ್ಲ. ನಮ್ಮ ಜನಗಳು ಕಷ್ಟ ಆಗಿದೆ. ನಾವು ಉತ್ತರಾಧಿಕಾರಿಯಲ್ಲಿ ಹೋಗಿ ಕಳಿಸಿದ್ದೀವಿ, ನಾನು ಹೋಗ್ತಾ ಇದ್ದೀನಿ. ಏನೇನು ಅನಾಹುತ ಆಗ್ತದೆ ನಮಗೆ ಗೊತ್ತು. ಅದಕ್ಕೆ ಈ ಸ್ವಾಮಿಗಳು ಏನು ಸಂಬಂಧ ಇಲ್ಲ ಅಂದರೆ ನಾವಿನ್ನು ಕಾಯಕ್ಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ದಯವಿಟ್ಟು ನೀವು ಚುನಾವಣೆ ನೆಪ ಮಾಡಿಕೊಂಡು ಇದ್ರ ಬಗ್ಗೆ ಮೌನವನ್ನು ತಳೆದ್ರೆ ಇದು ಮೌನಂ ಸಮ್ಮತಿ ಲಕ್ಷಣ ಅಂತ ಆಗ್ತದೆ. ನೀವು ಅವರ ನಿತ್ಯಾನಂದರಿಗೆ ಒಂದು ರೀತಿಯ ಸಪೋರ್ಟನ್ನು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಅಲ್ಲಿ ಅಗರವಾಲ್ SP ಇರಲಿ, DC ಇರಲಿ, ನೋಡ್ರಿ DC ಆಗಲಿ SP ಆಗಲಿ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ನೀವೇನೋ ತಿಳ್ಕೊಂಡಿರ್ಬೋದು, ಯಾರೋ ಕನ್ನಡ ಪರ ಸಂಘಟನೆ 4 ಜನ ಹೋರಾಡ್ಬಿಡ್ತಾರೆ, ಇವ್ರು ಸುಮ್ಮನೆ ಆಗ್ತಾರೆ, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೋದು, ತಣ್ಣು ಮಾಡ್ಬೋದು ಅಂತ. ಇದು ಆ ಮಟ್ಟದ ವಿಚಾರ ಅಲ್ಲ. ಇದು ನಮ್ಮ ಸಮಾಜದ, ನಮ್ಮ ಸ್ವಾಭಿಮಾನವನ್ನು ಕೆಣಕಿದ್ದೀರಿ, ನಮ್ಮ ಮಠದ ಮೇಲೆ ಕಣ್ಣು ಹಾಕಿದ್ದೀರಿ. ಮತ್ತಿನ್ನೇನು ಮುಂದೆ ಹೇಳ್ಬೋದು, ನಂತರ ಪ್ರೂವ್ ಇದೆ ಅಂತ. ಆ ಪ್ರೂವ್ ಏನಿದೆ ಮೊದಲು ಕೂಡ ಆಮೇಲೆ ಉತ್ತರ ಕೊಡ್ತೀವಿ. ಒಂದು ವೇಳೆ ಅವ್ರು ಬರ್ಸ್ಕೊಂಡಿದ್ರೆ, ಅವ್ರು ಬರ್ದಿದ್ದು ನಿಜನೂ ಆಗಿದ್ರೆ ಅದಕ್ಕೂ ನಮ್ಮ ಹತ್ರ ಉತ್ತರ ಮುಂದಕ್ಕೆ ಹೋರಾಟಕ್ಕೆ ರೆಡಿ ಇದೆ. ಅಷ್ಟು ಸುಲಭ ಬಿಡೋದಿಲ್ಲ ನಿತ್ಯಾನಂದ ಅಷ್ಟು ಸುಲಭ ಬಚಾವಾಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಿಂದ. ಇನ್ನೆಂದೆಂದೂ ಜನ್ಮದಾಗ ಕರ್ನಾಟಕದ ನೆನಪಟ್ಕೊಂಡು ಇಡೀ ಜಗತ್ತಲ್ಲಿ ಅವ್ರು ಬಾಳ್ಬೇಕು ಆ ಮನುಷ್ಯ. ಇನ್ಯಾವತ್ತಾರ ಹೇಳ್ತಾರಲ್ಲ, ಬೇರೆ ಹೆಣ್ಣನ್ನು ಮುಟ್ಟಿದ್ದಕ್ಕೆ ಕೀಚಕನ ವಧೆ ಆಯಿತು, ರಾವಣ ಗತಿ ಆಯಿತು ಅಂತ. ಕನ್ನಡದ ಲಿಂಗಾಯತ ಮಠದ ಮೇಲೆ ಕಣ್ಣಿಟ್ಟಿದ ಪರಿಸ್ಥಿತಿಗೆ ಅವ್ರಿಗೆ ಅದೇ ಥರ ಒಂದು ಶಿಕ್ಷೆ ಕಾಯ್ದಿರ್ತದೆ ಅನ್ನೋ ಮಾತು ಈ ಸಂದರ್ಭ ನಾನು ಹೇಳಿ, ನಾನು ಪುನಃ ಮಾನ್ಯ ಮುಖ್ಯಮಂತ್ರಿಗಳೇ, ಜಗದೀಶ್ ಶೆಟ್ಟರ್ ಅವರೇ, ನಮ್ಮ ಅಶೋಕ್ರವರೇ, ಗೃಹ ಮಂತ್ರಿಗಳೇ, ಇನ್ನು ದಯವಿಟ್ಟು ತಡ ಮಾಡಬೇಡಿ. ನೀವು ಹೋಗಿ ಕ್ರಮ ತಗೊಳ್ಳಿ. ಅವ್ರ ಮುಖ್ಯಮಂತ್ರಿ ಅವನ ಹತ್ರ ನಿತ್ಯಾನಂದನೇ ಭೇಟಿ ಆಗಬೇಕು. ಅವ್ರ ಸೆಕ್ರೆಟರಿ ನಾನು ಕೇಳಲ್ಲ. ಇನ್ನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ,
ಸ್ವಾಮೀಜಿ ಅವನೊಬ್ಬ ಕಳ್ಳ ಸನ್ಯಾಸಿಗೆ ನೀವು ಇದೇನು ಹಿಂಸೆ ಮಾಡೋದೇನಿದೆ? ನಾನೇನು ಕೇಳ್ತಾ ಇಲ್ಲ. ನೀನ್ ಹಿಂಸೆ ಮಾಡೋದು ಅವಶ್ಯಕತೆ ಇಲ್ಲ. ಒಬ್ಬ ಕಳ್ಳನಿಗೆ ಅವನ್ನೇನು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗೋಗೋರಿ ಅವಶ್ಯಕತೆ ಇಲ್ಲ. ಗೋಗೋರಿ ಅವಶ್ಯಕತೆ ಇಲ್ಲ. ಅವ್ನ್ ಬೇಕಾಗಿಲ್ಲ. ಅವನ್ದೆಲ್ಲ ಕೊಟ್ಟಿದ್ ಗಡುವು ಮುಗೀತು. ಕರ್ನಾಟಕ ಬಚಾವೋ ವೀರಶೈವರು ಹಠಾವೋ ಅಂತ ಹೋರಾಟ ಮಾಡಬೇಕು ಸ್ವಾಮೀಜಿ. ಹಾಗಾದ್ರೆ ಒಂದ್ ಮಾತು ಸ್ಪಷ್ಟ ಮಾಡ್ಬಿಡ್ತೀನಿ. ಹೌದು, ಕರ್ನಾಟಕ ರಾಜ್ಯದಲ್ಲಿ ವೀರಶೈವರು ವಿಶ್ವಧರ್ಮ, ವೀರಶೈವರು ಒಂದು ಬೇರೆ ಧರ್ಮವನ್ನು ಪ್ರೀತಿಸಿದಂತ ಧರ್ಮ ಆದ್ರೆ ವೀರಶೈವ ಧರ್ಮ. ನಾನು ಹೇಳ್ತಾ ಇದ್ದೀನಿ ಹೇಳ್ರಿ, ಒಬ್ಬ ಏನಾರು ನಾನು ಜಾಸ್ತಿ ಮಾತಾಡಿದ್ರೆ ಜಾತಿ ಅಲ್ಲ, ಅದು ಬಹು ವಿಶಾಲವಾದಂಥ ಧರ್ಮ, ಬಹು ರಾಷ್ಟ್ರೀಯ ಧರ್ಮ ವೀರಶೈವ ಧರ್ಮ. ಮತ್ತು ಸರ್ವ ಸ್ವತಂತ್ರ ಇರ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟ ಧರ್ಮ ಆದ್ರೆ ವೀರಶೈವ ಧರ್ಮ. ಇವರು ಯಾಕೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಅಂದ್ರೆ ಯಾವುದೇ ರೀತಿಯಾದ ನಡಿಬಾರ್ದು. ನಮ್ಮ ಸಮಾಜ ಅಲ್ಲ, ಸರ್ಕಾರಕ್ಕೆ ಇದರ ಹೊಣೆ, ಪೂರ್ಣ ಹೊಣೆಯನ್ನು ಹೊರಬೇಕು. ವಿನಂತಿ ಮಾಡ್ತಾ ಇದ್ದೀನಿ, ಕಡೆಯದಾಗ ಒಂದು ವಿನಂತಿ ಮಾಡ್ತಿದ್ದೀನಿ. ಇವ್ರು ಹೇಳಿದ್ರು ನೀವು ನಮ್ಮ ಜಾತಿಯ ಮುಖ್ಯಮಂತ್ರಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ರಾಜ್ಯದ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಮುಖ್ಯಮಂತ್ರಿಗಳು. ನೀವು ಕರ್ನಾಟಕದ ಇತರ ಸಮಾಜದವ್ರಿಗೂ ಮಾಡಿ, ಕಷ್ಟ ಬಂದಾಗ ಇತರ ಸಮಾಜದವ್ರಿಗೂ ಮಾಡಿ. ನಮ್ಮ ಸಮಾಜಕ್ಕೆ ಯಾವ ಅನೈತಿಕ ಅಸಂಬಂಧವಾದಂಥ ನಮ್ಮ ಸಮಾಜ ಅಲ್ಲದೆ ಒಬ್ಬ ದರಿದ್ರ ವ್ಯಕ್ತಿ ಕರ್ನಾಟಕಕ್ಕೆ ನುಗ್ಗಿ ನಮ್ಮ ಮಠಾಧೀಶರುಗಳನ್ನ ಹಾಳು ಮಾಡೋಕ್ಕೆ ಸಂಚನ್ನು ಮಾಡಿ, ಅವರ ಇರ್ತಕ್ಕಂಥ ನೀಲಚಿತ್ರಗಳು ಬ್ಲ್ಯಾಕ್ ಮೇಲ್ ತಂತ್ರದಿಂದ ಮಾಡಿ ವೀರಶೈವ ಸಮಾಜಕ್ಕೆ ಕಳಂಕ ತರ್ತಕ್ಕಂಥದ್ದು ಗುಂಡಾ ಆ್ಯಕ್ಟ್ ಅಪ್ಲೈ ಮಾಡಿ ಅವನು ಇಮಿಡಿಯೇಟ್ ಆಗಿ ಒಳಗಡೆ ಹಾಕಬೇಕು. ಇದು ನಮ್ಮ ಹೋರಾಟ. ಇದು ಅವನು ಒಳಗಡೆ ಹಾಕೋ ತನಕ ನಾವು ಮುಂದೆ ಏನು ಮಾಡಬೇಕು, ಹಿರಿಯರ ಮಾರ್ಗದರ್ಶನ, ಮಠಾಧೀಶರ ಮಾರ್ಗದರ್ಶನ ಮಾಡ್ತೀವಿ. ನೀವು ವೀರಶೈವ ಸಮಾಜಕ್ಕಾಗಿದೆ ಅಂತ ಮಾಡಬೇಡಿ, ಮಾನವ ಧರ್ಮಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಇದು ಮಾಡ್ಕೊಳ್ಳಿ. ಹಿಂದಿನ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಇದು ಆಗಿರ್ತಕ್ಕಂಥ ಖಂಡಿಸ್ತಾರೆ. ದಯವಿಟ್ಟು ನಿಮ್ಮ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿ ತಾವು ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿದ್ದರೂ ಈ ವಿಚಾರನ ತಾವು ಇದು ಮಾಡಬೇಡಿ. ನಮ್ಮ ರಾಜ್ಯ ವೀರಶೈವರ ಮತ್ತು ಮಠಾಧೀಶರು ರೋಡ್ಗಿಳಿದ್ರೆ ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಚಾರ ಬಂದಾಗ್ತದೆ. ಆಗಿರ್ತಕ್ಕಂಥ ಕಾನೂನವಾಗಿರ್ತಕ್ಕಂಥ ಸಾರ್ವಜನಿಕ ಆಗೋ ತೊಂದರೆಗಳೇ ಕರ್ನಾಟಕ ಸರ್ಕಾರ ಆಗುತ್ತೆ. ನಿತ್ಯಾನಂದ ಆಗ್ತಾನೆ. ವೀರಶೈವ ಕೆಣಕಿದ್ರೆ ಅನುದೇವ ಹೊರಾಂಗಣ ಏನಾಯ್ತು ಅದಕ್ಕಿಂತ ಹೆಚ್ಚಾಗ್ತದೆ. ನಾನು ಒಂದು ಕಡೆದಾಗ ಒಂದು ಮಾತನ್ನು ಹೇಳ್ತೀನಿ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನನ್ನ ಸಮಾಜಕ್ಕೆ, ನನ್ನ ಜನಕ್ಕೆ, ನನ್ನ ಮಠಕ್ಕೆ, ನನ್ನ ಹಿರಿಯರಿಗೆ, ಸರ್ಕಾರಿ ನೌಕರಿ ಕೆಲಸ ಮಾಡೋಂಥ ಜನಗಳಿಗೆ ಏನಾರ ಆದಿದ ಪಕ್ಷದಲ್ಲಿ ನನ್ನ ಸಿದ್ಧಾಂತ ಶಿಖಾಮಣಿಗೆ, ಬಸವಾದಿ ಶರಣರಿಗೆ ಈ ಥರ ಎಲ್ಲ ಅನ್ಯಾಯ ಮಾಡಿದ ಕುತಂತ್ರಿ ನಿತ್ಯಾನಂದನಿಗೆ ನಾವು ಸರಿಯಾದ ಪಾಠ ಕಲಿಸ್ತೀವಿ. ಅವ್ನಿಗೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಹೇಳಿದೀಯ ಅಂತ ನಾವು ವೀರಪ್ಪನ ಥರ ಹಿಡಿದು ಅವನು ಗುಂಡಿಕ್ಕಿ ನೇಣು ಹಾಕಬೇಕು. ಅದಕ್ಕೇನು ಸಪೋರ್ಟ್ ಕೊಡೋದು ವೈಯಕ್ತಿಕವಾಗಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಅವ್ನಿಗೇನು ಪಾಠ ಮಾಡಬೇಕು ಕಲಿಸ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ನಿಮ್ಮ ಚುನಾವಣೆ ಬಿಟ್ಟು ಈ ವಿಚಾರದಲ್ಲಿ ಗಮನ ಕೊಡಬೇಕು. ನಮ್ಮ ಒಕ್ಕಲಿಗರ ನಾಯಕರಾದ ಅಶೋಕ್ ಅವರಲ್ಲಿ ವಿನಂತಿ ಮಾಡ್ತೀನಿ, ತಮ್ಮ ಕ್ಷೇತ್ರದಲ್ಲಿ ನಮ್ಮ ಸಮಾಜದವರು 20,000 ಜನ ಮೇಲ್ಪಟ್ಟಿರ್ತಕ್ಕಂಥ ಸಮಾಜ, ಮುಂದಿನ ಚುನಾವಣೆಗಳಲ್ಲಿ ಈ ವಿಚಾರ ಲಘುವಾಗಿ ಪರಿಗಣಿಸಿ ಒಬ್ಬ ಕಳ್ಳ ಕಾಕ ಸ್ವಾಮೀಜಿಗೆ ನೀವು ಅವಕಾಶ ಕೊಟ್ಟಿದ್ದೆ ಅಂತ ಆದಲ್ಲಿ, ಕಾನೂನು ರೀತಿ ಕ್ರಮ ತಗೊಂಡಿದ್ದೆ ಆಗ್ತದಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಲಿಂಗಾಯತ ಅಂತ ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿ ಹೇಳ್ತಿದ್ದೀನಿ, ನಿಮ್ಮ ಮುಂದಿನ ಏನು ಈ ಸರ್ಕಾರ ನಮಗೆ ಬೆಂಬಲವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಸರಿಯಾದ ಅಂತ ಇಷ್ಟು ಜನ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಇನ್ನೊಂದು ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳು ಅವನ ವಿರುದ್ಧ ಹೋರಾಟ ಮಾಡ್ತಿದ್ರು ಕೂಡ ಅವನಿಗೆಲ್ಲೋ ಬ್ಯಾಕಪ್ ಆಗಿ ಕೆಲವೊಂದು ವ್ಯಕ್ತಿಗಳು ಸೇರ್ಕೊಂಡು ಅವನಿಗೆ ಬೆಂಬಲವಾಗಿ ನಿಂತಿದ್ದು ಕಾಣ್ತಾ ಇದೆ ನಮಗೆ. ಇವನಿಗೆ ಆಕ್ಷನ್ ತಗೊಂಡ್ಬಿಟ್ಟು ಗೂಂಡಾ ಆಕ್ಟ್ ಅಲ್ಲಿ ಇಮಿಡಿಯೇಟ್ ಬಂಧನ ಮಾಡಬೇಕು ಅಂತ ಹೇಳ್ತಿದ್ರೆ ಇದೊಂದು ವಿನಂತಿ ಮಾಡ್ತೀನಿ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಈ ಸಂದರ್ಭದಲ್ಲಿ ಹೇಳಲೇಬೇಕು. ರಾಜ್ಯದಲ್ಲಿ ಅಶಾಂತಿ ಕದಡಿದ್ರೆ ನಿತ್ಯಾನಂದನ ಮುಖ್ಯ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಕಮಿಷನರ್ ಅವರಲ್ಲಿ ವಿನಂತಿ ಮಾಡ್ತೀನಿ, ಸ್ವಾಮೀಜಿ ನೀವಿರ್ತಕ್ಕಂಥ ಕಮಿಷನರ್ ಅವರೇ, ತಾವು ಸತ್ಯವಂತರು, ನೀತಿವಂತರು, ವೀರಶೈವರು ಒಂದು ವಿಶಾಲ ಹೃದಯವಂತ ಜನರು. ಅನ್ಯಾಯ ಮಾಡಿದವನು ಊಟ ಹಾಕುವಂಥದ್ದು ನಮ್ಮ ಮಠಗಳು ಸರ್ವಧರ್ಮದಲ್ಲಿದೆ. ಇವತ್ತು ಸಿದ್ಧಗಂಗೆ ಇರ್ಬೋದು, ರಂಭಾಪುರಿ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ದೀನ ದಲಿತರ ಉದ್ಧಾರಕ್ಕಾಗಿ, ಇತರ ಸಮಾಜದ ಉದ್ಧಾರಕ್ಕಾಗಿ ಏನಾರ ಶೈಕ್ಷಣಿಕ ರಂಗದಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಮಠಾಧೀಶ್ವರ ಸ್ವಾಮಿ ಕಣ್ತೆರೆದು ನೋಡಿ. ವೀರಶೈವರು ಯಾವ ಧರ್ಮನ, ವೀರಶೈವ ಅಂದ್ರೆ ವಿರೋಧಿ ರಹಿತವಾದಂಥ ಸಮಾಜ ಇದ್ರೆ ರಾಜ್ಯದಲ್ಲಿ ವೀರಶೈವ ಸಮಾಜ. ದಯವಿಟ್ಟು ಇದು ಅನ್ಯಾಯ ಆಗಿದೆ ನೀವು ಖಂಡಿಸ್ತಾ ಇದ್ರೆ ರಾಜ್ಯದ 224 ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ವೀರಶೈವರು ದಂಗೆ ಹೇಳೋಕ್ಕಿಂತ ಮುಂಚೆ ತಾವು ಇದನ್ನ ಗಮನ ಹರಿಸಿ ತತ್ಕ್ಷಣ ನಿತ್ಯಾನಂದ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ನು ಗಡೀಪಾರು ಮಾಡೋ ವ್ಯವಸ್ಥೆ ಮಾಡಬೇಕು. ಮತ್ತೆ ಯಾವ ವ್ಯಕ್ತಿ ವಿಡಿಯೋ ಮಾಧ್ಯಮದಿಂದ ದೂರ ಇರ್ತಾನೋ ಒಳಗೆ ಪ್ರವೇಶವಿಲ್ಲ, ಅಲ್ಲಿ ಕುತಂತ್ರ ಅಂತ ಹೇಳಿ ಕಾನ್ಸ್ಪರೆನ್ಸಿ, ಟ್ರೆಸ್ಪಾಸ್, 320B ಕ್ಲಾಸ್ ಹಾಕಕ್ಕೆ ಕರ್ನಾಟಕ ಸರ್ಕಾರದಲ್ಲಿದೆ.
ಯಾವ ವ್ಯಕ್ತಿ ಯಾವ ಸಾರ್ವಜನಿಕ ಇರೋದು ಪ್ರೈವೇಟ್ ಸ್ಥಳದಲ್ಲಿ ಯಾವುದು ಯೋಗ ಮಾಡೋಕ್ಕೆ ಇದೆಲ್ಲ ಸರ್ಕಾರದ ಪರ್ಮಿಷನ್ ಇರಬೇಕು. ಕರ್ನಾಟಕ ಸರ್ಕಾರದ 36 ಎಕರೆ ಅವನು ಬಿಡದಿ ಆಶ್ರಮ, ಅವನು ರೈತಾಪಿ ಜನಗಳದ್ದು ಅವಶ್ಯಕತೆ ಇಲ್ಲ, ರೈತರು ಪರ್ಮಿಷನ್ ಇಲ್ದಾನೆ ಜಮೀನು ತಗೊಂಡಿದ್ದಾನೆ. ಪಾಣಿ ಹಾಕ್ತಿದ್ದಾನೆ, ಜಮೀನು ತಗೊಳ್ಳಂಗಿಲ್ಲ ಇದರಲ್ಲಿ. ನೀವು ಬರ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಸ್ತೇನೆ.